ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಕಲಹ ಮುಂದುವರಿತಾ ಇದೆ ಅನ್ನುವಂತಹ ವಿಚಾರ. ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ರೀತಿಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರ ನಡೆ, ಮತ್ತೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನಡೆ ನೋಡೋದಕ್ಕೆ ಸಿಗ್ತಾ ಇದೆ. ನೋಡಿ, ಹೈಕಮಾಂಡ್ನಿಂದಲೇ ವಾರ್ನಿಂಗ್ ಕೊಟ್ಟರು, ಒಂದು ಸಂದೇಶ ಕೊಟ್ಟರು ಕೂಡ ಡೋಂಟ್ ಕೇರ್ ಅಂತಿದ್ದಾರಾ ನಾಯಕರುಗಳು ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಹೈಕಮಾಂಡ್ ವಾರ್ನಿಂಗ್ ಕೊಟ್ಟರು ಕೂಡ ಡೋಂಟ್ ಕೇರ್, ನೀನಿರೋ ಕಡೆ ನಾನ್ ಬರಲ್ಲ ಅಂತಿದ್ದಾರಂತೆ ಲೀಡರ್ಸ್. ಯಾರ ಬಗ್ಗೆ? ಅದೇ ವಿಜೇಂದ್ರ ಹಾಗೂ ಆರ್ ಅಶೋಕ್ ಅವರ ನಡುವೆ ಮುನಿಸು ಮತ್ತೆ ಮುಂದುವರಿತಾ ಇದೆ. ಪಕ್ಷದ ಕಾರ್ಯಕ್ರಮ ಹೊರತುಪಡಿಸಿ ಬೇರೆ ಕಾರ್ಯಕ್ರಮಗಳಿಗೆ ಗೈರಾಗ್ತಿದ್ದಾರಂತೆ ಇಬ್ಬರು ನಾಯಕರು. ವಿಜೇಂದ್ರ ಕಾರ್ಯಕ್ರಮಗಳಿಗೆ ಚಕ್ಕರ್ ಹಾಕ್ತಾರೆ ಆರ್ ಅಶೋಕ್ ಕರೆದಿರುವಂತಹ ಕಾರ್ಯಕ್ರಮಗಳಲ್ಲಿ ಅವರ ನೇತೃತ್ವದ ಹೋರಾಟ ಸಭೆಗಳಿಗೆ ವಿಜೇಂದ್ರ ಅವರು ಕೂಡ ಬರ್ತಾ ಇಲ್ಲ, ಅವರು ಕೂಡ ಗೈರಾಗ್ತಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಈಗ ಅಶೋಕ್ ವರ್ಸಸ್ ವಿಜೇಂದ್ರ ಜಟಾಪಟಿ ಮತ್ತೆ ಮುಂದುವರಿತಾ ಇದೆ. ಇಬ್ಬರು ನಾಯಕರುಗಳ ಮಧ್ಯೆ ಸಮನ್ವಯದ ಕೊರತೆ, ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಂತಹ ಪರಿಸ್ಥಿತಿ. ಬಟ್ ಒಗ್ಗಟ್ಟಾಗಿ ಹೋರಾಟಗಳಾಗಬೇಕಾಗಿತ್ತು. ನಿಮ್ಮಲ್ಲೇ ಆಂತರಿಕ ಕಲಹ ಇದ್ರೆ ನೀವು ಸರ್ಕಾರದ ವಿರುದ್ಧ ಹೋರಾಟಗಳನ್ನ ಮಾಡ್ತೀರಿ, ಅದನ್ನ ಕಟ್ಟಿ ಹಾಕೋ ಪ್ರಯತ್ನಗಳಾಗತ್ತೆ ಅಂದ್ರೆ ಅದು ಖಂಡಿತ ಯಶಸ್ವಿ ಆಗಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನ ಬಿಜೆಪಿ ಹೈಕಮಾಂಡ್ ಕೊಟ್ಟಾಗಿಯೂ ಕೂಡ ಆ ಸಂದೇಶಕ್ಕೆ, ಆ ವಾರ್ನಿಂಗ್ಗೆ ಇಬ್ಬರು ನಾಯಕರು ಡೋಂಟ್ ಕೇರ್ ಅಂತಿದ್ದಾರಾ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಯಾಕಂದ್ರೆ ಅವರ ವಾರ್ನಿಂಗ್ ಕೊಟ್ಟ ಬಳಿಕವೂ ಕೂಡ ಆರ್ ಅಶೋಕ್ ಅವರು ಅವರ ನೇತೃತ್ವದಲ್ಲಿ ಹೋರಾಟಗಳಿಗೆ ಸಂಬಂಧಪಟ್ಟಂತೆ ಸಭೆಗಳನ್ನ ಕರೆದಿದ್ರು. ಅಲ್ಲಿ ಯಾರು ಇರಬೇಕಾಗಿತ್ತು? ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಇರಬೇಕಾಗಿತ್ತು. ಬಟ್ ವಿಜೇಂದ್ರ ಅವರು ಬರಲಿಲ್ಲ. ವಿಜೇಂದ್ರ ಅವರು ಕರೆಯುವಂತಹ ಸಭೆ ಸಮಾರಂಭಗಳಲ್ಲಿ ಆರ್ ಅಶೋಕ್ ಅವರು ನೋಡೋದಕ್ಕೆ ಸಿಗ್ತಾರಾ? ಅಲ್ಲಿ ಆರ್ ಅಶೋಕ್ ಅವರು ಗೈರಾಗ್ತಿದ್ದಾರೆ. ಆ ಮೂಲಕ ಯಾವ ಸಂದೇಶವನ್ನ ಕೊಡ್ತಿದ್ದೀರಿ ಅನ್ನೋದು ಕೂಡ ಸದ್ಯ ಇರುವಂತಹ ಕುತೂಹಲ. ಈ ಇಬ್ಬರು ನಾಯಕರ ವೈಮನಸ್ಸು, ಆಂತರಿಕ ಕಲಹ ಜಸ್ಟ್ ಪಕ್ಷಕ್ಕೆ ಮಾತ್ರ ಸಮಸ್ಯೆಗಳಾಗಲ್ಲ, ಪಕ್ಷಕ್ಕೆ ಮಾತ್ರ ಡ್ಯಾಮೇಜ್ ಆಗಲ್ಲ, ಬದಲಾಗಿ ತಳಮಟ್ಟದ ಕಾರ್ಯಕರ್ತರಲ್ಲೂ ಕೂಡ ಗೊಂದಲ ಸೃಷ್ಟಿಯಾಗ್ತಾ ಹೋಗುತ್ತೆ. ಲಾಸ್ಟ್ ಟೈಮ್ ಚುನಾವಣೆಯಲ್ಲಿ ಅಂದ್ರೆ ಉಪಚುನಾವಣೆಯಲ್ಲೂ ಕೂಡ ಸತತವಾಗಿ ಬಿಜೆಪಿ ಸೋಲು ಕಂಡ ಬಳಿಕ ಕಾರ್ಯಕರ್ತರು ಇದೇ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ದಯವಿಟ್ಟು ನಾಯಕರನ್ನ ಒಟ್ಟುಗೂಡಿಸಿ, ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ರೀತಿಯಲ್ಲಿದ್ರೆ ಪಕ್ಷಕ್ಕೆ ಇದು ಡ್ಯಾಮೇಜ್ ಆಗುತ್ತೆ, ತಳಮಟ್ಟದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ಚುನಾವಣಾ ಪ್ರಚಾರಗಳಾಗಲ್ಲ, ಜನ ಯಾರನ್ನ ಕೂಡ ನಂಬಲ್ಲ, ಇದರಿಂದ ಪಕ್ಷಕ್ಕೆ ಅತಿ ದೊಡ್ಡ ಹಾನಿ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ, ಸತತ ಸೋಲುಗಳಿಗೆ ಕಾರಣ ಕೂಡ ಇದು ಅನ್ನುವಂತಹ ವಿಚಾರವನ್ನ ಸ್ವತಃ ಕಾರ್ಯಕರ್ತರು ವರಿಷ್ಠರ ಮುಂದೆ ಇಟ್ಟಿದ್ರಂತೆ. ಬಿಜೆಪಿ ಕೋರ್ ಕಮಿಟಿ ಸಭೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಗೈರಾಗಿದ್ದಾರೆ. ಪಕ್ಷದ ಕಚೇರಿಯಿಂದ ದೂರ ಉಳ್ಕೊಂಡ್ಬಿಟ್ಟಿದ್ದಾರಂತೆ ಆರ್ ಅಶೋಕ್ ಅವರು. ಕಾರಣ ವಿಜೇಂದ್ರ ಅವರ ಮೇಲೆ ಇರುವಂತಹ ಮುನಿಸು. ರಾಜ್ಯ ಸರ್ಕಾರದ ವಿರುದ್ಧ ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದ ಸುದ್ದಿಗೋಷ್ಠಿಯಲ್ಲೂ ಕೂಡ ವಿಜೇಂದ್ರ ಅವರು ಗೈರಾಗಿದ್ದಾರೆ. ತಿರಂಗ ಯಾತ್ರೆಗೂ ಕೂಡ ಗೈರಾಗಿದ್ರು ರಾಜ್ಯಾಧ್ಯಕ್ಷ BY ವಿಜೇಂದ್ರ, ಅಲ್ಲಿ ಆರ್ ಅಶೋಕ್ ಇದ್ರು ಅನ್ನೋ ಕಾರಣಕ್ಕೆ. BBMPಗೆ ದೂರು ಕೊಡೋದಕ್ಕೂ ಕೂಡ ಸದ್ಯ ಹೋದಂತ ಸಂದರ್ಭದಲ್ಲೂ ಕೂಡ ಗೈರಾಗ್ತಾರೆ. ನಿನ್ನೆ ನಡೆದಂತಹ ಜಿಲ್ಲಾಧ್ಯಕ್ಷರ ಸಭೆಯಲ್ಲೂ ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಾಣಿಸ್ಕೊಳ್ಳಲ್ಲ. ಬಿಜೆಪಿ ಕೋರ್ ಕಮಿಟಿ ಸಭೆಗೂ ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೋಗಲ್ಲ, ಅಲ್ಲೂ ಕೂಡ ಗೈರಾಗ್ಬಿಡ್ತಾರೆ. ಅದ್ರ ಜೊತೆಗೆ ಪಕ್ಷದ ಕಚೇರಿಯಿಂದ ದೂರ ಉಳ್ಕೊಂಡಿದ್ದಾರೆ ಆರ್ ಅಶೋಕ್. ಪಕ್ಷದ ಕಚೇರಿಯಲ್ಲೇ ಪಕ್ಷಕ್ಕೆ ಸಂಬಂಧಪಟ್ಟಂತ ಹೋರಾಟಗಳಿರಬಹುದು, ಸಭೆ ಸಮಾರಂಭಗಳಿರಬಹುದು, ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗುವಂತಹ ಪಕ್ಷದ ಕಚೇರಿಗೆ ನೀವು ಹೋಗಲ್ಲ, ಅದರಿಂದಲೇ ಅಂತರ ಕಾಯ್ದುಕೊಳ್ತೀರಿ ಅಂದ್ರೆ ಯಾವ ಸಂದೇಶ? ಇದನ್ನ ಕಾರ್ಯಕರ್ತರ ಆದಿಯಾಗಿ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಇದರಿಂದ ಪಕ್ಷಕ್ಕೂ ಸಮಸ್ಯೆ ಆಗುತ್ತೆ. ಸೊ ಇದು ಮೋಸ್ಟ್ಲಿ ಯಾವುದು ಕೂಡ ನೀವು ಹೋರಾಟಗಳನ್ನ ಮಾಡ್ತೀರಿ, ಪಾದಯಾತ್ರೆಗಳನ್ನ ಮಾಡ್ತೀರಲ್ಲ, ಯಾವುದು ಕೂಡ ವರ್ಕೌಟ್ ಆಗಲ್ಲ. ನಿಮ್ಮಲ್ಲೇ ಒಗ್ಗಟ್ಟಿಲ್ಲ, ನಿಮ್ಮ ಮನೆಯೇ ಮೂರು ಬಾಗಿಲಾಗಿದೆ, ನಮ್ಮ ವಿರುದ್ಧ ಏನು ಹೋರಾಟ ಅಂತ ಆಡಳಿತ ಪಕ್ಷದವರು ಕೂಡ ಹೇಳೋದಕ್ಕೆ ಈಸಿ ಆಗಿದೆಯಲ್ಲ. ನೀವು CM ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತೀರಿ, ಸಂಪುಟಕ್ಕೆ ಸರ್ಜರಿ ಆಗುವಂತಹ ವಿಚಾರಗಳನ್ನ ಚರ್ಚೆ ಮಾಡ್ತೀರಿ ಅಂದ್ರೆ ನಿಮ್ಮ ಪಕ್ಷದಲ್ಲಿ ಯಾವುದು ಸರಿ ಇದೆ ಅನ್ನೋದನ್ನ ತೋರಿಸ್ಕೊಳ್ಬೇಕಲ್ಲ ಆಡಳಿತ ಪಕ್ಷಕ್ಕೆ. ನಿಮ್ಮಲ್ಲೇ ಒಗ್ಗಟ್ಟಿಲ್ಲ, ನಿಮ್ಮಲ್ಲೇ ಸಮನ್ವಯದ ಕೊರತೆ ಇದೆ, ನಿಮ್ಮಲ್ಲೇ ಹೋರಾಟಗಳಿಗೆ ಸಂಬಂಧಪಟ್ಟಂತೆ ಇಬ್ಬರಲ್ಲೂ ಒಂದು ನಿರ್ಧಾರ ತೆಗೆದುಕೊಳ್ಳುವಂತಹ ಶಕ್ತಿ ಇಲ್ಲ. ಅಂಥದ್ರಲ್ಲಿ ಆಡಳಿತ ಪಕ್ಷದ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಾಧ್ಯನಾ? ಅದು ಯಶಸ್ವಿ ಆಗೋದಕ್ಕೆ ಸಾಧ್ಯನಾ? ಹೈಕಮಾಂಡೇ ವಾರ್ನಿಂಗ್ ಕೊಟ್ಟರು ಕೂಡ ಡೋಂಟ್ ಕೇರ್ ಅಂತೀರಿ ಅಂದ್ರೆ ಯಾವ ಲೆಕ್ಕ? ಹಾಗಾದ್ರೆ ಪಕ್ಷಕ್ಕೆ ಅತಿ ದೊಡ್ಡ ಡ್ಯಾಮೇಜ್. ಇದನ್ನ ಹೇಗೆ ಸರಿ ಮಾಡ್ತಾರೆ ಹೈಕಮಾಂಡ್ ಮಟ್ಟದಲ್ಲೇ ವರಿಷ್ಠರು ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಪಕ್ಷದ ಕಾರ್ಯಕರ್ತರಾಗಿ ನಾಯಕರು ಕೂಡ ಎದುರು ನೋಡ್ತಿದ್ದಾರೆ ಹೈಕಮಾಂಡ್ನ ದಿಟ್ಟ ಹೆಜ್ಜೆಗೆ ಸಂಬಂಧಪಟ್ಟಂತೆ. ಇದು ಈವರೆಗಿನ ಅಪ್ಡೇಟ್. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.